ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಟಡಿ ಸ್ಟ್ರಾಟಜಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾವ ರೀತಿಯಾಗಿ ನಿಮ್ಮ ಒಂದು ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೋಬೇಕು ಪ್ರಿಪ್ರೇಟ್ರಿ ಎಕ್ಸಾಮ್ಗೆ. ಸೊ ಇನ್ನು ಕೇವಲ ಒಂದು 20 ಡೇಸ್ ಅಷ್ಟೇ ಇರೋದು. ಆಲ್ಮೋಸ್ಟ್ ಎಲ್ರಿಗೂ ಕೂಡ Jan 16 ಪ್ರಿಪ್ರೇಟ್ರಿ ಎಕ್ಸಾಮ್ ಶುರುವಾಗುತ್ತೆ. ಸೊ ಈಗಾಗಲೇ ಸಮಯ ಕೂಡ ಕಡಿಮೆ ಇದೆ. ಯಾವೊಂದು ಸೂಪರ್ ಸ್ಟ್ರಾಟಜಿನ ನಾವು ಯೂಸ್ ಮಾಡಿದರೆ ಕಡಿಮೆ ಸಮಯದಲ್ಲಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ತಿಳಿಸೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಸೊ ನಾನು ಟೆಲಿಗ್ರಾಮಲ್ಲೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ PDF ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ಟೆಲಿಗ್ರಾಮ್ನಲ್ಲೂ ಕೂಡ ಮರೆದಲ್ಲೇ ಫಾಲೋ ಮಾಡಿ, ಓಕೆನಾ? ಸೊ ನಾನು ಹೇಳಿದೆ ಒಂದು ಸೂಪರ್ ಸ್ಟ್ರಾಟಜಿನ ನಾನು ಕೊಡ್ತೀನಿ ಅಂತ ಹೇಳಿ. ಸೊ ಯಾವ ರೀತಿಯಾಗಿರಬೇಕು ನಿಮ್ಮ ಒಂದು ಸ್ಟ್ರಾಟಜಿ ಅಂತಂದರೆ, ನಿಮ್ಮ ಪ್ರಿಪ್ರೇಟ್ರಿ ಎಕ್ಸಾಮ್ಗೆ ಒಂದು 80% ಆದರೂ ಮಿನಿಮಮ್ 80% ಆದರೂ ನೀವು ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಮ್ಯಾಮ್ ಟೈಮ್ ಇಲ್ಲ, ಸೊ ಇಲ್ಲಿ ತನಕ ನಾನು ಟೈಮ್ ವೇಸ್ಟ್ ಮಾಡ್ಕೊಂಬಂದೆ, ಇನ್ನು 2 ಡೇಸ್ ಆಯಿತು ಅಂದರೆ ಮುಗ್ದೋಯ್ತು, ಇನ್ನು ಜಾನ್ವರಿ ಬಂದೇ ಬಿಡ್ತು, Jan 1 ಬಂದೇ ಬಿಡ್ತು, ಇನ್ನು 16 ಎಕ್ಸಾಮ್ ಇದೆ ಮ್ಯಾಮ್, ನಮ್ಗೆ 20 ಡೇಸು ಇಲ್ಲ, ಒಂದು 15 ಡೇಸ್ ಇದೆ ಅಥವಾ ಒಂದು 12 ಡೇಸ್ ಇದೆ ಮ್ಯಾಮ್ ಅಷ್ಟೇ. ನಾವು ಹಾಗೆ ಹೀಗೆ ಮಾಡ್ಕೊಂಡು ಓದೋದಕ್ಕೆ ಶುರು ಮಾಡಿದ್ರು ನಮಗೆ 12 to 15 ಡೇಸ್ ಅಷ್ಟೇ ಸಿಗ್ತಾ ಇದೆ. ಸೊ ಏನು ಮಾಡಬೇಕು ಅಂತಂದರೆ, ನೀವೀಗ ನಾನು ಈ ಒಂದು ಸ್ಟ್ರಾಟಜಿ ಏನು ಹೇಳ್ತೀನಿ ಎಲ್ಲರೂ ಕೂಡ ಫಾಲೋ ಮಾಡಿ. ಎಲ್ಲರೂ ಮೀನ್ಸ್ ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಸ್ಟ್ರಾಟಜಿನ ಫಾಲೋ ಮಾಡಿ. ಏನು ಅಂತ ಅಂದರೆ, ಇವಾಗ ತಾನೇ ರೀಸೆಂಟಾಗಿ ನಿಮಗೆ ಒಂದು ಸೆಕೆಂಡ್ ಟೆಸ್ಟು ಆಗಿದೆ, ಓಕೆನಾ? ಒಂದು ಸೆಕೆಂಡ್ ಟೆಸ್ಟಾಗಿ 1 ವೀಕ್ ಆಗಿರ್ಬೋದು, 3-4 ಡೇಸ್ ಆಗಿರ್ಬೋದು ಅಷ್ಟೇ. ಈಗ ಸೆಕೆಂಡ್ ಟೆಸ್ಟಿಗೆ ಏನು ತೊಗೊಂಡಿರ್ತಾರೆ, ಮಿನಿಮಮ್ 3 to 4 ಚಾಪ್ಟರ್ಸು ನಿಮಗೆ ಸೆಕೆಂಡ್ ಟೆಸ್ಟಿಗೆ ಇತ್ತು ಅಲ್ವಾ? ಸೊ ಫಸ್ಟ್ ನೀವು ಏನು ಮಾಡಬೇಕು, 2 ದಿನದಲ್ಲಿ ಸಾಧ್ಯವಾದಷ್ಟು 2 ದಿನದಲ್ಲಿ ಕವರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಆ 4 ಚಾಪ್ಟರ್ ಏನಿದೆ ಈಗ ತಾನೇ ನೀವು ರೀಸೆಂಟಾಗಿ ಓದಿದ್ದೀರ ಸೆಕೆಂಡ್ ಟೆಸ್ಟಿಗೆ, ಅದರಲ್ಲಿ ನಾನು ಕೂಡ ಸೆಕೆಂಡ್ ಟೆಸ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀನಿ, ಓಕೆನಾ? ಆದಷ್ಟು ಒಂದು 2 ದಿನದಲ್ಲಿ ಆ 4 ಚಾಪ್ಟರ್ನ ಫಸ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಒಂದು ಸ್ಟ್ರಾಟಜಿ ಎಲ್ಲ ಸ್ಟ್ರೀಮ್ಸ್ವರೆಗೂ ನಾನು ಹೇಳ್ತಾ ಇರೋದು. ಸೊ ಎಲ್ಲ ಸಬ್ಜೆಕ್ಟು ನೀವು ಇದೇ ರೀತಿ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಏನು ಮಾಡಬೇಕು, ಸೆಕೆಂಡ್ ಟೆಸ್ಟು ನೀವು ಕಂಪ್ಲೀಟಾಗಿ 4 ಚಾಪ್ಟರ್ ಏನಿದೆ ಚೆನ್ನಾಗಿ ಓದ್ಕೋಬೇಕು. ಅದಾದ ನಂತರ ನಾನು ಕ್ವಶನ್ ಪೇಪರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಸೆಕೆಂಡ್ ಟೆಸ್ಟ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೀನಿ. ಚಾನಲ್ಗೆ ವಿಸಿಟ್ ಮಾಡಿ, ಪ್ಲೇಲಿಸ್ಟಲ್ಲಿ ನಿಮಗೆ ಅದ್ರದ್ದು ಕೀ ಆನ್ಸರ್ ಕೂಡ ಸಿಗುತ್ತೆ. ಮೊದಲು ನೀವು ಚೆನ್ನಾಗಿ ಓದ್ಕೋಬೇಕು, ಅದಾದ ನಂತರ ಕ್ವಶನ್ ಪೇಪರಿಗೆ ನೀವು ಹೋಗಬೇಕಾಗತ್ತೆ, ಓಕೆನಾ? ಅದಾದಮೇಲೆ ನೀವು ಸೊ ಸೆಕೆಂಡ್ ಟೆಸ್ಟ್ ಈಗ ರೀಸೆಂಟ್ ಆಗಿರೋದ್ರಿಂದ ನೀವು 1-2 ದಿನದಲ್ಲಿ 4 ಚಾಪ್ಟರ್ನ ಕವರ್ ಮಾಡ್ಬೋದು. ಇದಾದಮೇಲೆ ಸೆಕೆಂಡ್ ಟೆಸ್ಟಿಂದು ನಾನು ಕಂಪ್ಲೀಟಾಗಿ ಓದಿದ್ದೀನಿ, ನನಗೆಲ್ಲ ತರೋ ಇದ್ದೀನಿ, ಎಲ್ಲೂ ಡೌಟ್ ಇಲ್ಲ ಅಂತ ಅಂದಮೇಲೆ ನೀವೇನು ಮಾಡಬೇಕು, ಫಸ್ಟ್ ಟೆಸ್ಟಿಗೆ ಸ್ಟಾರ್ಟಿಂಗ್ ಫಸ್ಟ್ ಟೆಸ್ಟಿಗೂ ಕೂಡ ನಿಮಗೆ 3-4 ಚಾಪ್ಟರು ಅಬ್ಬಬ್ಬ ಅಂದರೆ 5 ಚಾಪ್ಟರು ನಿಮಗೆ ಫಸ್ಟ್ ಟೆಸ್ಟಿಗೆ ಇತ್ತು, ಓಕೆನಾ? ಫಸ್ಟ್ ಟೆಸ್ಟಿಗೆ ನೀವು ಒಂದು ಚೆನ್ನಾಗಿ ಪ್ರಿಪ್ರೇಷನ್ನ ಹಾಕಿರ್ತೀರ, ಯಾಕಂತಂದರೆ ಆವಾಗಿನ ಕಾಲೇಜು ಶುರುವಾಗಿರತ್ತೆ. ಸೊ ಕಾಲೇಜಲ್ಲಿ ಚಾಪ್ಟರ್ಸ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಯೂನಿಟ್ ಟೆಸ್ಟು, ಚಾಪ್ಟರ್ ಟೆಸ್ಟ್ ಆ ಥರ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಫಸ್ಟು 4 to 5 ಚಾಪ್ಟರ್ಸ್ನೂ ಕೂಡ ನೀವು ಮೊದಲೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀರ. ಫಸ್ಟು ಸೆಕೆಂಡ್ ಟೆಸ್ಟ್ ಸಿಲೆಬಸ್ ಆದ ತಕ್ಷಣ ಫಸ್ಟ್ ಟೆಸ್ಟ್ ಸಿಲೆಬಸ್ನ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಅದರಲ್ಲೂ ನನಗೆ ಯಾವುದೂ ಡೌಟ್ ಇಲ್ಲ, ಎಲ್ಲ ಕ್ಲಿಯರಾಗಿದೆ ಅಂತ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಮಿಡ್ ಟರ್ಮಲ್ಲಿ ಏನು ನಿಮಗೆ ಫಸ್ಟ್ ಟೆಸ್ಟ್ ಏನಿತ್ತು ಆ ಚಾಪ್ಟರ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನಂತರ ಮಿಡ್ ಟರ್ಮ್ ರಿಮೈನಿಂಗ್ ಚಾಪ್ಟರ್ಸ್ ಏನಿತ್ತು ಅದು ನಿಮಗೆ ಮಿಡ್ ಟರ್ಮಿಗೆ ಕವರ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನಿಮ್ಮೊಂದು ಪ್ರಿಪ್ರೇಷನ್ ಆಗಬೇಕು. ಫಸ್ಟ್ ಏನು ಮಾಡಬೇಕು, ನೀವು ಇವಾಗ ರೀಸೆಂಟಾಗಿ ಆಗಿರೋ ಅಂಥ ಸೆಕೆಂಡ್ ಟೆಸ್ಟ್ ಸಿಲೆಬಸ್ ಏನಿದೆ ಅದನ್ನು 2 ದಿನದಲ್ಲಿ ಕವರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅದಾದ ನಂತರ ಫಸ್ಟ್ ಟೆಸ್ಟು ಕೂಡ ಸೊ ಅದಕ್ಕೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀರ. ಮಿನಿಮಮ್ ಅದಕ್ಕೊಂದು 3 to 4 ಡೇಸ್ನಂತೂ ನೀವು ತೊಗೊಂಡು ಅಂತಂದರೆ ಸೊ ಅಲ್ಲಿ ನಿಮಗೆ ಫಸ್ಟ್ ಟೆಸ್ಟ್ ಆಗುತ್ತೆ.
ಸೊ ಫಸ್ಟ್ ಟೆಸ್ಟ್ ಆಯಿತು. ಆಮೇಲೆ ರಿಮೈನಿಂಗ್ ಚಾಪ್ಟರ್ಸ್ ಏನಿದೆ, ರಿಮೈನಿಂಗ್ ಚಾಪ್ಟರ್ಸ್ ಅಂತಂದರೆ ಅಗೇನ್ ಒಂದು 4 ಚಾಪ್ಟರ್ಸ್ ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ ಅಷ್ಟೇ. 3 ಚಾಪ್ಟರ್ಸ್ ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ, ಅದನ್ನೊಂದು ತೊಗೊಳ್ಳಿ. ಸೊ ಮ್ಯಾಕ್ಸಿಮಮ್ ನೀವಿಲ್ಲಿ 8 to 9 ಡೇಸ್ ಬೇಡ, 8 ಡೇಸಲ್ಲಿ ಬೇಡ, 10 ಡೇಸಲ್ಲಿ ನೀವು ಕವರ್ ಮಾಡ್ಕೋಬೋದು. ಇನ್ನು 2 ಡೇಸ್ ಅಥವಾ 3 ಡೇಸ್ ಏನು ನಿಮಗೆ ರಿಮೈನಿಂಗ್ ಸಿಗುತ್ತೆ 15 ಡೇಸ್ ಸ್ಟಡಿ ಪ್ಲ್ಯಾನಲ್ಲಿ, ಅದನ್ನು ನೀವು ಕಂಪ್ಲೀಟಾಗಿ ರಿವಿಷನ್ ಮಾಡ್ಕೋಬೇಕು. ಏನು ಓದಿದ್ದೀರಾ ಅದನ್ನು ಕಂಪ್ಲೀಟಾಗಿ ರಿವಿಷನ್ ಮಾಡ್ಕೋಬೇಕು. ಈ ರೀತಿಯಾಗಿ ನಿಮ್ಮ ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿಕೊಂಡು ಓದೋದ್ರಿಂದ ಅತಿ ಕಡಿಮೆ ಸಮಯದಲ್ಲಿ ನಿಮ್ಮ ಒಂದು ಪ್ರಿಪ್ರೇಟ್ರಿ ಎಕ್ಸಾಮಲ್ಲಿ ನೀವು ಅತಿ ಹೆಚ್ಚು ಅಂಕ ಅಥವಾ ಒಳ್ಳೆ ಅಂಕದಿಂದ ಒಳ್ಳೆ ಮಾರ್ಕ್ಸ್ನಿಂದ ನೀವು ಸ್ಕೋರ್ ಮಾಡ್ಬೋದು. ಐ ಹೋಪ್ ಈ ಒಂದು ಸ್ಟ್ರಾಟಜಿ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ನೇನಾದರೂ ಡೌಟ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಸ್ಟ್ರೀಮ್ ಅವ್ರಿಗಾಗಿರ್ಬೋದು, ಸೊ ಇವಾಗ ನಾನು ಏನಿಗೆ ಸ್ಟ್ರಾಟಜಿ ಹೇಳಿದೆ, ಸೆಕೆಂಡ್ ಟೆಸ್ಟ್, ಫಸ್ಟ್ ಟೆಸ್ಟ್, ಹಾಗೆ ಮಿಡ್ ಟರ್ಮು, ಬೇರೆ ಬೇರೆ ಜಿಲ್ಲೆಯದು ನಾನೆಲ್ಲ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡಿ ನಿಮಗೆ ಆ ರೀತಿಯಾಗಿ ನಾನು ಪ್ರೊವೈಡ್ ಮಾಡ್ತೀನಿ. ಓಕೆನಾ. ಫಸ್ಟು ಈಗ ನಾನು ಏನು 10 ಡೇಸ್ ಸ್ಟಡಿ ಸ್ಟ್ರಾಟಜಿ ಹೇಳಿದೆ ಅದನ್ನು ಮೊದಲು ಉಪಯೋಗಿಸ್ಕೊಳ್ಳಿ. ಓಕೆನಾ. ಆ ರೀತಿಯಾಗಿ ಓದ್ಕೊಳ್ಳಿ. ನಂತರ ನಾನು ಏನು ಕ್ವಶನ್ ಪೇಪರ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ಚೆನ್ನಾಗಿ ತರೋವಾಗಿ. ಸೊ ಯಾಕಂತಂದರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಸೆಕ್ಷನಲ್ಲಿ ಮೋಸ್ಟ್ ಆಫ್ ದ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸು ಅದರಿಂದ ರಿಪೀಟ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ಅದಕ್ಕೆ ನಾನು ಹೇಳೋದು, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಆಗ ನಿಮಗೆ ಯಾವುದೇ ವೀಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ. ಐ ಹೋಪ್ ಈ ಇನ್ಫಾರ್ಮೇಷನ್ನೇ ನಿಮಗೆ ತುಂಬ ಯೂಸ್ಫುಲ್ ಆಯಿತು ಅನ್ಕೋತೀನಿ. ಯೂಸ್ಫುಲ್ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡಬೇಕು ಅಂತ ಹೇಳಿ. ನಿಮ್ಮ ಒಂದು ಜೂನಿಯರ್ ಆಗಿರ್ಬೋದು, ಸೀನಿಯರ್ಸ್ ಆಗಿರ್ಬೋದು, ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ನಲ್ಲಿ ಈ ಒಂದು ನಮ್ಮ ಒಂದು ಚಾನಲ್ ಲಿಂಕ್ನ ಶೇರ್ ಮಾಡಿ. ಯಾಕಂತಂದರೆ ನಮ್ಮ ಚಾನಲ್ನಲ್ಲಿ SLC ರಿಲೇಟೆಡ್, ಡಿಗ್ರಿ ರಿಲೇಟೆಡ್, ಹಾಗೆ PU ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.